ಪ್ರಿಯ ವೀಕ್ಷಕರೇ, ಕನ್ನಡ ನೀತಿಕಥೆಗಳು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದಾನೊಂದು ಕಾಲದಲ್ಲಿ ಒಂದು ಸಾಮ್ರಾಜ್ಯವಿತ್ತು. ಆ ಸಾಮ್ರಾಜ್ಯವನ್ನು ಅರಗ ಎಂಬ ರಾಜ ಆಳುತ್ತಿದ್ದ. ಅವನು ತುಂಬ ಬುದ್ಧಿವಂತ ಮತ್ತು ಪ್ರಜೆಗಳ ಮೇಲೆ ತುಂಬ ಕರುಣಾಮಯಿಯೂ ಆಗಿದ್ದ. ಆದರೆ ಆ ರಾಜನಿಗೆ ಅವನ ಎಡಭಾಗದ ಕಣ್ಣು ಕಾಣುತ್ತಿರಲಿಲ್ಲ ಮತ್ತು ಬಲಭಾಗದ ಕಾಲು ಇರಲಿಲ್ಲ. ಅರಗನ ರಾಜ್ಯದಲ್ಲಿ ಪ್ರತಿಯೊಬ್ಬರೂ ರಾಜನ ಕಾರಣದಿಂದ ಸಂತೋಷ ಮತ್ತು ಸಮೃದ್ಧಿಯಾದ ಜೀವನವನ್ನು ನಡೆಸುತ್ತಿದ್ದರು. ಒಂದು ದಿನ ರಾಜನು ಅರಮನೆಯ ಪಡಸಾಲೆಯಲ್ಲಿ ನಡೆದು ಬರುತ್ತಿದ್ದ ಮತ್ತು ಅವನ ಎರಡೂ ಕಡೆ ಗೋಡೆಯಲ್ಲಿ ನೇತು ಹಾಕಿದ್ದ ತನ್ನ ಪೂರ್ವಜರ ಭಾವಚಿತ್ರಗಳನ್ನು ನೋಡುತ್ತಾನೆ. ಅದನ್ನು ನೋಡಿ ಮನಸ್ಸಿನಲ್ಲೇ ಮುಂದೊಂದು ದಿನ ತನ್ನ ಮಕ್ಕಳು ಮೊಮ್ಮಕ್ಕಳು ಇದೇ ಪಡಸಾಲೆಯಲ್ಲಿ ನಡೆದು ಬರ್ತಾರೆ ಮತ್ತು ಈ ಭಾವಚಿತ್ರಗಳ ಮೂಲಕ ಎಲ್ಲ ಪೂರ್ವಜರನ್ನು ನೆನಪಿಸಿಕೊಳ್ಳುತ್ತಾರೆ ಎಂದು ಭಾವಿಸುತ್ತಾನೆ. ಆದರೆ ಅರಗನ ಭಾವಚಿತ್ರವನ್ನು ಆ ಗೋಡೆಗಳ ಮೇಲೆ ಚಿತ್ರಿಸಿರಲಿಲ್ಲ. ರಾಜನ ದೈಹಿಕ ಅಸಮರ್ಥತೆಯಿಂದಾಗಿ ಅವನ ಚಿತ್ರಕಲೆ ಹೇಗೆ ಹೊರಹೊಮ್ಮಬಹುದು ಎಂದು ರಾಜನಿಗೆ ಗೊಂದಲವಾಗಿತ್ತು. ಅವನು ತನ್ನ ಸಾಮ್ರಾಜ್ಯದ ಮತ್ತು ಅಕ್ಕಪಕ್ಕದ ಸಾಮ್ರಾಜ್ಯಗಳ ಅನೇಕ ಪ್ರಸಿದ್ಧ ಚಿತ್ರಕಾರರನ್ನು ಅವನ ಆಸ್ಥಾನಕ್ಕೆ ಆಹ್ವಾನಿಸಿದನು. ಆ ಸಭೆಯಲ್ಲಿ ರಾಜನು ಎಲ್ಲರನ್ನೂ ಉದ್ದೇಶಿಸಿ ತನ್ನ ಸುಂದರವಾದ ಭಾವಚಿತ್ರವನ್ನು ಅರಮನೆಯಲ್ಲಿ ಇರಿಸಲು ಬಯಸುವುದಾಗಿ ಘೋಷಿಸಿದನು. ಈ ಕಾರ್ಯವನ್ನು ಮುತುವರ್ಜಿಯಿಂದ ನಿರ್ವಹಿಸಬಲ್ಲ ಯಾವುದೇ ಚಿತ್ರಕಾರರು ಮುಂದೆ ಬರಬೇಕಾಗಿ ತಿಳಿಸಿದನು ಹಾಗೂ ಚಿತ್ರಪಟವು ಅಂತಿಮವಾಗಿ ಹೇಗೆ ಮೂಡಿಬರುತ್ತದೆ ಎನ್ನುವ ಆಧಾರದ ಮೇಲೆ ಅವರಿಗೆ ಬಹುಮಾನವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದನು. ಚಿತ್ರಕಾರರೆಲ್ಲರೂ ರಾಜನಿಗೆ ಒಂದು ಕಾಲು ಮತ್ತು ಒಂದು ಕಣ್ಣು ಮಾತ್ರ ಇರುವುದನ್ನು ಭಾವಿಸಲು ಪ್ರಾರಂಭಿಸಿದರು. ಈ ಪರಿಸ್ಥಿತಿಯಲ್ಲಿ ರಾಜನ ಚಿತ್ರವನ್ನು ಹೇಗೆ ಸುಂದರವಾಗಿ ಸೃಷ್ಟಿಸಲು ಸಾಧ್ಯ ಮತ್ತು ಚಿತ್ರಪಟವು ಸುಂದರವಾಗಿ ಕಾಣದಿದ್ದರೆ ರಾಜನು ಕೋಪಗೊಳ್ಳುತ್ತಾನೆ ಮತ್ತು ಅವರನ್ನು ಶಿಕ್ಷಿಸಲೂಬಹುದು ಎಂದು ಹೆದರಿದರು. ಆದ್ದರಿಂದ ಎಲ್ಲರೂ ರಾಜರಲ್ಲಿ ಕ್ಷಮಾಪಣೆ ಬೇಡುತ್ತಾ ಅವರ ಕೈಯಿಂದ ರಾಜನ ವರ್ಣಚಿತ್ರವನ್ನು ಬರೆಯಲು ಸಾಧ್ಯವಿಲ್ಲ ಎಂದು ನಯವಾಗಿ ನಿರಾಕರಿಸಿದರು. ಆದರೆ ಇದ್ದಕ್ಕಿದ್ದಂತೆ ಆ ಗುಂಪಿಂದ ಒಬ್ಬ ವರ್ಣಚಿತ್ರಕಾರನು ತನ್ನ ಕೈಯನ್ನು ಮೇಲಕ್ಕೆತ್ತಿ ತಾನು ಮಹಾರಾಜನ ಸುಂದರವಾದ ಭಾವಚಿತ್ರವನ್ನು ಬರೆದುಕೊಡುವುದಾಗಿ ಮತ್ತು ಅದು ಖಂಡಿತವಾಗಿಯೂ ರಾಜನಿಗೆ ಇಷ್ಟವಾಗುತ್ತದೆ ಎಂದು ಹೇಳಿದನು. ಅದನ್ನು ಕೇಳಿದ ರಾಜನಿಗೆ ತುಂಬ ಸಂತೋಷವಾಯಿತು ಹಾಗೂ ಕಲಾವಿದನಿಗೆ ವರ್ಣಚಿತ್ರವನ್ನು ಬಿಡಿಸಲು ಅನುಮತಿ ನೀಡಿದನು. ಚಿತ್ರಕಾರನು ಕೂಡಲೇ ಭಾವಚಿತ್ರವನ್ನು ಬಿಡಿಸುವ ಕೆಲಸ ಆರಂಭಿಸಿದನು. ನಂತರ ಅವನು ರೇಖಾಚಿತ್ರವನ್ನು ಬಣ್ಣಗಳಿಂದ ತುಂಬಿಸಿದನು. ಕೆಲ ಸಮಯದ ನಂತರ ಭಾವಚಿತ್ರ ಸಿದ್ಧವಾಗಿದೆ ಎಂದನು. ಎಲ್ಲ ಆಸ್ಥಾನಿಕರು ಇತರ ಚಿತ್ರಕಾರರು ಭಯ ಮತ್ತು ಕುತೂಹಲದಿಂದ ಆ ಚಿತ್ರಕಾರನು ದೈಹಿಕ ಅಂಗವಿಕಲನಾದ ರಾಜನ ಚಿತ್ರವನ್ನು ಹೇಗೆ ಸುಂದರವಾಗಿ ಚಿತ್ರಿಸಿರಬಹುದು ಎಂದು ಯೋಚಿಸತೊಡಗಿದರು ಮತ್ತು ಆ ಚಿತ್ರಕಲೆ ರಾಜನಿಗೆ ಇಷ್ಟವಾಗದಿದ್ದರೆ ಮತ್ತು ಕೋಪಗೊಂಡರೆ ಏನು ಮಾಡಬಹುದು ಎಂದು ಆಲೋಚಿಸತೊಡಗಿದರು. ಆದರೆ ಚಿತ್ರಕಾರನು ತುಂಬ ಆತ್ಮಸ್ಥೈರ್ಯದಿಂದ ರಾಜನ ಭಾವಚಿತ್ರವನ್ನು ಪ್ರಸ್ತುತಪಡಿಸುತ್ತಾನೆ. ಆ ವರ್ಣ ಭಾವಚಿತ್ರವನ್ನು ನೋಡಿದ ನಂತರ ರಾಜನು ಸೇರಿದಂತೆ ಸಭೆಯಲ್ಲಿದ್ದ ಎಲ್ಲರೂ ದಿಗ್ಭ್ರಮೆಗೊಳ್ಳುತ್ತಾರೆ ಮತ್ತು ಚಿತ್ರಕಾರನನ್ನು ತಬ್ಬಿ ಪ್ರಶಂಸಿಸುತ್ತಾರೆ. ವರ್ಣಚಿತ್ರಕಾರನು ರಾಜನು ಕುದುರೆಯ ಮೇಲೆ ಕುಳಿತಿರುವ ಭಾವಚಿತ್ರವನ್ನು ಬಿಡಿಸಿದನು. ಒಂದು ಕಾಲಿನ ಬದಿಯಲ್ಲಿ ತನ್ನ ಬಿಲ್ಲನ್ನು ಹಿಡಿದು ತನ್ನ ಒಂದು ಕಣ್ಣು ಮುಚ್ಚಿ ಬಾಣವನ್ನು ಗುರಿ ಇಡುವ ಚಿತ್ರವನ್ನು ಸೃಷ್ಟಿಸಿದ್ದನು. ರಾಜನ ಅಂಗವೈಕಲ್ಯವನ್ನು ತನ್ನ ಜಾಣ್ಮೆಯಿಂದ ಮರೆಮಾಚುವ ಮೂಲಕ ಚಿತ್ರಕಾರನು ಸುಂದರವಾದ ಭಾವಚಿತ್ರವನ್ನು ಮಾಡಿರುವುದನ್ನು ನೋಡಿ ರಾಜನು ತುಂಬ ಸಂತೋಷಪಟ್ಟನು ಮತ್ತು ಅವನು ಕೊಟ್ಟ ಮಾತಿನಂತೆ ಚಿತ್ರಕಾರನಿಗೆ ಸೂಕ್ತವಾದ ದೊಡ್ಡ ಬಹುಮಾನವೊಂದನ್ನು ಕೊಟ್ಟು ಸತ್ಕರಿಸಿದನು. ನೀತಿ: ನಾವು ಯಾವಾಗಲೂ ಇತರರ ಬಗ್ಗೆ ಧನಾತ್ಮಕವಾಗಿ ಯೋಚಿಸಬೇಕು ಮತ್ತು ಕೊರತೆಗಳನ್ನು ನಿರ್ಲಕ್ಷಿಸಬೇಕು. ದೌರ್ಬಲ್ಯಗಳನ್ನು ಮನೆ ಮಾಡಲು ಪ್ರಯತ್ನಿಸುವ ಬದಲು ನಾವು ಒಳ್ಳೆಯ ವಿಷಯಗಳ ಮೇಲೆ ಕೇಂದ್ರೀಕರಿಸಲು ಕಲಿಯಬೇಕು. ಧನ್ಯವಾದಗಳು.